ಹಾಯ್, ಈ ವಿಡಿಯೋದಲ್ಲಿ ಬೋಟ್ ನೆಕ್ ಮತ್ತು ಫ್ರಂಟ್ ಬಟನ್ ಕ್ರಾಸ್ ಬೆಲ್ಟ್ ಬ್ಲೌಸ್ ನೋಡೋಣ. ಹಾಗಾದರೆ ಬನ್ನಿ ವಿಡಿಯೋಲಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್ಸ್. ಥ್ಯಾಂಕ್ ಯು ಮೈ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೋಡೋಣ. ಈಗ ಕರೆಕ್ಟಾಗಿ ಬ್ಲೌಸು ಕ್ಲೀನಾಗಿ ಹಾಕ್ಕೊಂಡು ಫ್ರಂಟು ಬ್ಯಾಕು ನೀಟಾಗಿ ಹಾಕ್ಕೊಂಡು ನೋಡಿ, ಕಂಕಳ ಜಾಗದಲ್ಲಿ ಈ ಕಾರ್ನರಿಂದ ಆ ಕಾರ್ನರ್ ಕರೆಕ್ಟಾಗಿ ನೋಡ್ಕೋಬೇಕು ಎಷ್ಟು ಬಂದಿದೆ ಅಂತ. 19 ಬಂದಿದೆ. ಮತ್ತು ಸೊಂಟದ ಸುತ್ತಳತೆ 15.5 ಬಂದಿದೆ ಅದು. ಮತ್ತು ಲೆಂತ್ 13.7 ಬಂದಿದೆ. ಈಗ ಈ ಮೆಜರ್ಮೆಂಟ್ ಇದರಲ್ಲಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋಣ. ಮತ್ತು ಇದು ಶೋಲ್ಡರ್ ಬಂತು 12 ಬಂದಿದೆ. ಆದರೆ ನಮ್ಗೆ ಇದು ಬೇಕಾಗಿಲ್ಲ, ನಾನು ಅದು ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ಇದು ಬೋಟ್ ನೆಕ್, ಅದು ನಾರ್ಮಲ್ ಬ್ಲೌಸು ಬೋಟ್ ನೆಕ್ ಕನ್ವರ್ಟ್ ಮಾಡ್ತಾಯಿದ್ದೀವಿ. ಆದ್ದರಿಂದ ಈಗ ಲೆಂತ್ 30.7 ಅಲ್ವಾ, ಅದು ಕೆಳಗಡೆ ಮಾರ್ಜಿನ್ 1/2 ಇಂಚ್ ಬಿಟ್ಟು ಮೇಲೆ ಮಾರ್ಜಿನ್ ಬಿಟ್ಟು ನೋಡಿ, ಮಾರ್ಜಿನ್ಗೆ ಅಂತ 1/2 ಇಂಚ್ ಬಿಟ್ಟು ಲೈನ್ ಹಾಕ್ಕೋಬೇಕು. ಶೋಲ್ಡರು ಅದು ನಾರ್ಮಲ್ ಶೋಲ್ಡರ್ ಅದು ನಮ್ಗೆ ಬೇಕಾಗಿಲ್ಲ. ಇದು ನಾವು ಬೋಟ್ ನೆಕ್ಗೆ 7. ಮತ್ತು ಡೀಪ್ಗೆ ನೋಡಿ, ನಾವು ವರ್ಕ್ ಬ್ಲೌಸ್ ಕಟ್ ಮಾಡ್ತಾರೆ, ಅದರಿಂದ ವರ್ಕ್ ಬ್ಲೌಸಲ್ಲಿ ಎಷ್ಟು ಹಾಕಿದೆ ಅಂತ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ಅದರಲ್ಲಿ 3.7 ಇದೆ. 3.7ಗೆ ಒಂದು ಮಾರ್ಕ್ ಮಾಡಿಕೊಂಡು ಲೆಂತ್ ಎಷ್ಟು ಬೇಕು 10ಗೆ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಪಾಯಿಂಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಮತ್ತು ಇದು ಅಷ್ಟೇ, ನಾರ್ಮಲ್ ಬ್ಲೌಸಿಗೆ ನೋಡ್ಕೊಳ್ಳೋದೇನು ಬೇಕಾಗಿಲ್ಲ. ನಿಮ್ಗೆ ತೋರಿಸೆ ಅಷ್ಟೇ. ವಿಡ್ತ್ ಬಂದು ಈ ಬ್ಲೌಸ್ಗೆ 9.5 ಇದೆ, ಎಕ್ಸ್ಟ್ರಾ 2 ಇಂಚಸ್ಸು. ಅದು ಬ್ಲೌಸಿನ ಸುತ್ತಳತೆ ಭಾಗ. ಮತ್ತು 1 ಇಂಚ್ ಎಕ್ಸ್ಟ್ರಾ, ಮತ್ತು 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದು ಬಂದು ನಾವು ಡಾಟ್ಸ್ಗೆ ಅಂತ ಬಿಟ್ಟಿರ್ತೀವಲ್ಲ ಅದು 2 ಇಂಚ್ ಎಕ್ಸ್ಟ್ರಾ. ಮತ್ತು ಇದು ಬಂದು ನೋಡಿ ಶೋಲ್ಡರು 7, ಮತ್ತು ಹಾರ್ಮಲ್ಗೂ ನಾವು 7 ತೊಗೊಳ್ತಾ ಇದ್ದೀವಿ. ಬೋಟ್ ನೆಕ್ ಬ್ಲೌಸ್ ಆದ್ದರಿಂದ 7 ಶೋಲ್ಡರ್ ಎಷ್ಟು ತೊಗೊಂಡ್ರೆ ಹಾರ್ಮಲ್ಲು ಅಷ್ಟೇ ತೊಗೊತೀವಿ. ಅದು ಸ್ಟಿಚಿಂಗ್ಗೆ ಮಾತ್ರ 1.2 ಅಷ್ಟು ನಾವು ಮಾರ್ಕ್ ಮಾಡಿಕೊಂಡು, ಮತ್ತು ಈ ಕಡೆ 2 ಇಂಚಸ್ ಆ ಕಡೆ 2 ಇಂಚಸ್ ಬಿಟ್ಟು ಒಂದು ಸರ್ಕಲ್ ಹಾಕ್ಕೊಂಡು ಅದಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ, ಅದನ್ನು ಫುಲ್ ಕ್ಲಿಯರಾಗಿ ಬ್ಲೌಸ್ ಕಟ್ ಮಾಡ್ಕೋಬೇಕು. ಹಾಗೆ ಇದು ನೋಡ್ತಾ ನೀವು ಹಾಗೆ ಆರಾಮ್ಸೆ ಕಲ್ತ್ಕೋಬೋದು. ಯಾವುದೋ ಕೆಲಸಕ್ಕೆ ಹೋಗಬೇಕು ಅಂತಿಲ್ಲ, ಏನಿಲ್ಲ, ಮನೆಯಲ್ಲೇ ಆರಾಮ್ಸೆ ಮಕ್ಕಳು ನೋಡಿಕೊಂಡು ನಮ್ಮ ಕೆಲಸನ ನಾವು ಮಾಡ್ಕೋಬೋದು. ನಾವು ನೋಡಿರಿ, ಓದಬೇಕು ಆ ಕೆಲಸ ಈ ಕೆಲಸ ಅಂತ ಹೋಗ್ಬೇಕಾಗಿಲ್ಲ, ಅಲ್ದಾಡೋ ಕೆಲಸ ಇಲ್ಲ. ಮನೆಯಲ್ಲೇ ನಮ್ಮ ಬ್ಲೌಸು ನಾವೇ ಹೊಲ್ಕೊಂಡು ಹಾಕ್ಕೊಳ್ಳೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಇರೋರು ಆರಾಮ್ಸೆ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ರಿ. ಅದರಿಂದ ದುಡ್ಡು ಸಂಪಾದನೆ ಮಾಡ್ಬೋದು, ಮತ್ತು ನಮಗೆ ಮನಸ್ಸಿಗೆ ಮನಃಶಾಂತಿ ಸಹ ಸಿಗುತ್ತೆ. ಬೇರೆಯವ್ರ ಹತ್ರ ನಾವು 1 ರೂಪಾಯಿಗೂ ಕೈ ಚಾಚೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಖರ್ಚಿಗೆ ನಾವೇ, ನಮ್ಮ ಮಕ್ಕಳ ಖರ್ಚಿಗೆ ನಾವೇ ದುಡ್ಡನ್ನು ನಾವು ಸಂಪಾದನೆ ಮಾಡ್ಕೋಬೋದು. ನಮ್ಮ ಆತ್ಮಗೌರವದಿಂದ ನಾವೇ ಸಂಪಾದನೆ ಮಾಡ್ಕೋಬೋದು. ನೋಡಿರಿ, ನಾವು ಹೊಲ್ಕೋಬೋದು. ನಮಗಿನ್ನೂ ಟೈಮ್ ಇದೆ, ನಮಗಿನ್ನೂ ಅವಕಾಶ ಇದೆ ಅಂದರೆ ಬೇರೆಯವ್ರಿಗೂ ಹೊಲ್ಕೊಡ್ಬೋದು. ಅದರಿಂದ ನಮಗೆ ನಾವೇ ಹೆಲ್ಪ್ ಮಾಡ್ಕೋತೀವಿ. ಆದ್ದರಿಂದ ನಮ್ಮ ಮನೆಯವ್ರಿಗೂ ನಾವು ಹೆಲ್ಪ್ ಮಾಡೋರು ಆಗ್ತೀವಿ. ಯಾವುದೇ 1 ರೂಪಾಯಿಗೂ ಬೇರೆಯವ್ರ ಹತ್ರ ಕೈ ಚಾಚೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಬ್ಯಾಕ್ ಪಾರ್ಟು ಕ್ಲೀನಾಗಿ ಹಾಕ್ಕೊಂಡು ಫ್ರಂಟ್ ಪೀಸ್ ಎಲ್ಲಿ ನಾವು ಪೀಸ್ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ಲಿ ಕ್ಲೀನಾಗಿ ನೋಡಿಕೊಂಡು ಪೀಸ್ ಅಡ್ಜಸ್ಟ್ ಮಾಡಿಕೊಂಡು ಕ್ಲೀನಾಗಿ ಒಂದು ಲೈನ್ ಹಾಕ್ಕೊಳ್ರಿ. ಫುಲ್ಲು ನಾವು ಏನು ಕಟ್ ಮಾಡ್ತೀವಿ ಬ್ಯಾಕ್ ಪೀಸು ಅದೆಲ್ಲ ಫುಲ್ಲು ಒಂದು ಲೈನ್ ಮಾಡ್ಕೊಳ್ಳಿ. ಫುಲ್ ರೌಂಡು ಫುಲ್ಲು ನಾವೇನು ಕಟ್ ಮಾಡ್ತೀವಿ ಅದೇ ಪೀಸು ಎಕ್ಸಾಕ್ಟ್ ಅದ್ರ ಮೇಲೇ ಹಾಕಿ ಒಂದು ಲೈನ್ ಹಾಕ್ಕೊಳ್ಳಿ. ಸೇಮ್ ಫುಲ್ಲು ರೌಂಡ್ ಹಾಕ್ಕೊಂಡಾದ್ಮೇಲೆ ನೋಡಿರಿ, ಸರ್ಕಲ್ ಅಷ್ಟೇ ನೀಟಾಗಿ ಡ್ರಾ ಮಾಡಿಕೊಂಡು ಈಗ ಪೀಸು ಸೈಡಿಗೆ ತೆಗೀರಿ. ತೆಗೆದಾದ್ಮೇಲೆ ಫ್ರಂಟಲ್ಲಿ ನಾವು ಕ್ರಾಸ್ ಬೆಲ್ಟು ಇದರಲ್ಲೇ ಕಟ್ ಮಾಡ್ಕೋತಾ ಇದ್ದೀವಿ. ಕ್ರಾಸ್ ಬೆಲ್ಟ್ ಸಪ್ರೇಟ್ ಏನು ತಗೋತಾ ಇಲ್ಲ. ಇದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಲ್ಲ ಅದೊಂದು ಲೈನ್ ಹಾಕ್ಕೊಂಡು ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಈಗ ಯಾಕೆಂದರೆ ನಾವು ಕ್ರಾಸ್ ಬೆಲ್ಟ್ಗೆ ಸಪ್ರೇಟು ನಾವು ಪೀಸ್ ಕಟ್ ಮಾಡ್ತಿಲ್ಲ, ಇದರಲ್ಲೇ ಕ್ರಾಸ್ ಬೆಲ್ಟ್ ತೆಗಿತಾ ಇದ್ದೀವಿ. 1 ಇಂಚ್ ಎಕ್ಸ್ಟ್ರಾ ಅಂದರೆ ಬ್ಯಾಕ್ ಪೀಸ್ಗೂ ಇದಕ್ಕೂ 1 ಇಂಚ್ ಎಕ್ಸ್ಟ್ರಾ. ಅದಕ್ಕೆ ಒಂದು ಲೈನ್ ಹಾಕ್ಕೊಂಡು ಕ್ಲೀನಾಗಿ ಲೈನ್ ಹಾಕ್ಕೋಬೇಕು. ಇದೇ ಪೀಸಲ್ಲಿ ನಾವು ಕ್ರಾಸ್ ಬೆಲ್ಟ್ ತೆಗೆಯೋದ್ರಿಂದ ಬೇರೆ ಕಡೆ ಏನು ನಾವು ಅಳತೆ ತಗೋಬೇಕು ಕಟ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಅದರಿಂದ ನೋಡಿ, ಇದೇ ಪೀಸಲ್ಲೇ ನಾವು
ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ ಅದರಲ್ಲೇ ಇದು ನಾವು ಕ್ರಾಸ್ ಬೆಲ್ಟ್ಗೂ ತಗೋತೀವಿ. ಈಗ ಫ್ರಂಟಲ್ಲಿ ನೋಡಿ, ಫ್ರಂಟ್ ನಾವು 4 ಇಟ್ಕೊಂಡಿದ್ದೀವಲ್ಲ ಬ್ಯಾಕ್ ಪೀಸಲ್ಲಿ, ಅದರಲ್ಲಿ ಅದೇ ಪ್ರಕಾರ ಇಲ್ಲಿ 3.7ಗೆ ಪಾಯಿಂಟ್ ಹಾಕ್ಕೋಬೇಕು. 3.7 ಹಾಕ್ಕೊಂಡು ಇದು ಫ್ರಂಟ್ ಡೀಪ್ ಎಷ್ಟು ಬೇಕೋ ಅಷ್ಟು ಅಳತೆ ಬ್ಲೌಸ್ ಅಲ್ಲ, ಇದು ವರ್ಕ್ ಬ್ಲೌಸ್ ಆದ್ದರಿಂದ ವರ್ಕಲ್ಲೇ ನಾವು ಹೇಳಿರ್ತೀವಿ, ಅವ್ರು ಮಾರ್ಕ್ ಹಾಕಿರ್ತಾರೆ, ಅದರಲ್ಲಿ ತಗೊಂಡು ಅದರ ಅಳತೆಗೆ ನಾವು ಮಾರ್ಕ್ ಹಾಕ್ಕೋಬೇಕು. ಅದರಲ್ಲಿ ನೋಡಿ 6 ಇದೆ, 6ಗೆ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೋಬೇಕು. ಫ್ರಂಟು 4 ತಗೋತೀವಲ್ಲ, ಆಗುತ್ತೋ ಇಲ್ವೋ ಅನ್ನೋ ಸಂದೇಹ ಏನು ಬೇಡ, ಆಗುತ್ತೆ, ನೀಟಾಗಿ ಆಗುತ್ತೆ ನೋಡಿ. ಆ ಫ್ರಂಟು ಬ್ಯಾಕ್ ಪೀಸು ಕ್ಲೀನಾಗಿ ಹಾಕ್ಕೊಂಡು ಸರ್ಕಲ್ಲು 1/2 ಇಂಚು ಎಕ್ಸ್ಟ್ರಾ ತೊಗೊತೀವಲ್ಲ ನಾವು ಆರ್ಮೋಲ್ ಎಕ್ಸ್ಟ್ರಾ ಕಟ್ ಮಾಡ್ಕೊತೀವಲ್ಲ, ಅದು ಇನ್ನು ಕ್ರಾಸ್ ಬೆಲ್ಟು ನೀಟಾಗಿ ಕಟ್ ಮಾಡಿಕೊಂಡು ಆರ್ಮೋಲ್ಸ್ ನೋಡಿರಿ, ನಾವು ಆರ್ಮೋಲ್ಸ್ಗೆಲ್ಲ ಅದು ಮೈನ್ ಡಾಟು 3.5ಗೆ ಇಟ್ಕೊಂಡಿರ್ತೀವಿ. ಮತ್ತು ಇದು ಮಿಡಿಲ್ ಡಾಟು ಮೈನ್ ಡಾಟು ಎರಡೂ ಇಟ್ಕೊಂಡು ಆರ್ಮೋಲ್ ಡಾಟು ಮಾರ್ಕ್ ಮಾಡ್ಕೋಬೇಕು. ಅವೆರಡೂ ಇಟ್ಕೊಂಡ್ರೆ ಕರೆಕ್ಟಾಗಿ ಕಾರ್ನರ್ಗೆ ಆರ್ಮೋಲ್ ಡಾಟ್ ಬರುತ್ತೆ ನಮಗೆ. ಆರ್ಮೋಲ್ ಡಾಟು ನೋಡಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಆರ್ಮೋಲ್ ಡಾಟು ಫ್ರಂಟ್ ನೋಡಿ, ಆರ್ಮೋಲ್ ಡಾಟ್ ಅದು ನಾವೇನು ಬೇರೆ ಇದು ನೋಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೋಡಿರಿ. ಆರ್ಮೋಲ್ ಡಾಟ್ ನೀಟಾಗಿ ಅದೇ ಬರುತ್ತೆ. ಕರೆಕ್ಟಾಗಿ 3 ಡಾಟ್ ಹಾಕ್ಕೊಂಡ್ರೆ ನಮ್ಮ ಬಫು ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನಾವು ಇದು ನೆಕ್ ಎರಡೂ ಕಟ್ ಮಾಡ್ತಾಯಿಲ್ಲ, ಯಾಕೆಂದರೆ ನಾವು ವರ್ಕ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ನಾವು ನೆಕ್ ಕಟ್ ಮಾಡ್ತಿಲ್ಲ. ಸ್ಟಿಚಿಂಗ್ ಆದಮೇಲೆ ಅದು ಕರೆಕ್ಟಾಗಿ ಅದೇ ಡಿಸೈನ್ ಮೇಲೆ ಕಟ್ ಮಾಡೋದ್ರಿಂದ ನಾವು ಅದು ಕಟ್ ಮಾಡ್ತಿಲ್ಲ. ಈಗ ಬಂದು ಸ್ಲೀವ್ ತಗೊಳ್ಳೋಣ. ಪೀಸ್ ನೋಡಿಕೊಂಡು ನಾವು 1 ಮೀಟರ್ ಪೀಸ್ ಇದ್ದರೆ ನಾವು ಕ್ಲಾತ್ ನೋಡ್ಕೋಬೇಕು. ಇದು ಸ್ವಲ್ಪ ಎಕ್ಸ್ಟ್ರಾ ಇರೋದ್ರಿಂದ ನಾವು ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೋಬೋದು ನೋಡಿ. ಲೆಂತ್ 11 ಬೇಕು. ಇನ್ನು 1/2 ಇಂಚು ಕೆಳಗಡೆ ಮಾರ್ಜಿನ್ಗೆ ಬಿಟ್ಟು ನಾನು 10.5ಗೆ ಹಾಕ್ಕೋತೀನಿ. ಕೆಳಗಡೆ 1/2 ಇಂಚು ಮಾರ್ಜಿನು ನಾವು ಸ್ಟಿಚ್ ಮಾಡ್ತೀವಲ್ಲ ಅದು, ಮಾರ್ಜಿನ್ ಅಂದರೆ ನಾವು ಸ್ಟಿಚ್ ಹಾಕ್ತೀವಲ್ಲ ಅದು. ಮತ್ತು ಲೆಂತು 10.5 ಮತ್ತು 1/2 ಇಂಚು ಎಕ್ಸ್ಟ್ರಾ ನೋಡಿ 10.5 10.5ಗೆ ಹಾಕ್ಕೊಂಡು ವಿಡ್ತ್ ಬಂದು ಬ್ಲೌಸಲ್ಲಿ ನಾವು ಎಷ್ಟಿದೆ ಅಂತ ನೋಡ್ಕೋಬೇಕು. ಆದರೆ ಆ ಬ್ಲೌಸ್ ಅವಶ್ಯಕತೆ ಇಲ್ಲ. ನಿಮ್ಮ ಬ್ಲೌಸ್ ತೊಗೊಂಡ್ರೆ ಬ್ಲೌಸಲ್ಲಿ ಯಾವ ಥರ ನೋಡಬೇಕು ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಆ ಬ್ಲೌಸಲ್ಲಿ ಅದರಲ್ಲಿ ನೋಡಿಕೊಂಡ್ರೆ ಇದು ನಮಗೆ ಬರೋಲ್ಲ, ಯಾಕೆಂದರೆ ನಾವು ಬೋಟ್ ನೆಕ್ ಇಡೋದ್ರಿಂದ ಇದಕ್ಕೂ ಅದಕ್ಕೂ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಇನ್ನು ನೋಡಿರಿ, ನಾವು ಬ್ಯಾಕ್ ಪೀಸ್ ಕಟ್ ಮಾಡಿರ್ತೀವಲ್ಲ ಅದೇ ಪೀಸ್ ಹಾಕ್ಕೊಂಡು ಆ ಥರ ನೋಡ್ಕೋಬೇಕು. ಎಷ್ಟು ಬಂದಿದೆ 7.5 ಪಾಯಿಂಟ್ ಬಂದಿದೆಯಲ್ಲ, ಅದು ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಂತ. ಇದು 3.5 ಡಾಟ್ ಹಾಕ್ಕೊಂಡು ಡೌನ್ಗೆ 7.5ಗೆ ಒಂದು ಮಾರ್ಕ್ ಹಾಕ್ಕೊಳ್ರಿ. ಅದಾದಮೇಲೆ ವಿಡ್ತ್ ವಿಡ್ತ್ ಮಧ್ಯದಲ್ಲಿ ಒಂದು ಪಾಯಿಂಟ್ ಇಟ್ಟು ಆ 7 ಪಾಯಿಂಟ್ ಮಧ್ಯದಲ್ಲಿ ಒಂದು ಡಾಟ್ ಹಾಕ್ಕೊಂಡು ನೋಡಿರಿ, ಒಂದು ಲೈನ್ ಹಾಕ್ಕೊಂಡು ಅಲ್ಲಿಂದ 1.5ಗೆ ಒಂದು ಮಾರ್ಕ್ ಮತ್ತು 1/2 ಇಂಚಿಗೆ ಒಂದು ಮಾರ್ಕು. ಈಗ ಈ 3 ಡಾಟನ್ನು ಸೇರಿಸಿ ಇಲ್ಲಿ 3 ಡಾಟು ಸೇರಿಸಿ ಒಂದು ಲೈನ್ ಹಾಕಿದ್ಮೇಲೆ ನೋಡಿ ಅಲ್ಲೊಂದು ಚೂರು ಕಮ್ಮಿ ಬರುತ್ತೆ ಅನಿಸ್ತು. ಅದೇ 1/4 ಇಂಚಷ್ಟು ಒಂದು ಪಾಯಿಂಟ್ ಡಾಟ್ ಹಾಕ್ಕೊಂಡು ಅಲ್ಲಿಂದ ಬಾಟಮಲ್ಲಿ ಅಳತೆ ಬ್ಲೌಸಲ್ಲಿ ನಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ಇದು ನೋಡಿ ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ನೋಡ್ಕೋಬೇಕು. ಕರೆಕ್ಟಾಗಿ ಬರುತ್ತೆ. ನಾವು ಇಟ್ಟಿರೋ ಬ್ಯಾಕ್ ಪೀಸ್ಗೂ ಮತ್ತು ಸ್ಲೀವ್ ಮಾರ್ಕಿಂಗು. ಮತ್ತು ಈಗ ಸ್ಲೀವು ಬಾಟಮ್ 2 ಇಂಚ್ ಎಕ್ಸ್ಟ್ರಾ ಅಲ್ಲಿಂದ ಒಂದು ಲೈನ್ ಹಾಕ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಈ ವಿಡಿಯೋ ಯಾರಾದರೂ ನೋಡ್ತಿರೋರ, ನಮ್ಮದು ಚಿಕ್ಕಬಳ್ಳಾಪುರದವ್ರು ಯಾರಾದರೂ ನೋಡಿದ್ರೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಹಾಕಿ, ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಒಂದು ಮೆಸೇಜ್ ಹಾಕಿ. ಹೊಸ್ದಾಗಿ ಏನೋ ಟ್ರೈ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಮೈ ಫ್ರೆಂಡ್ಸ್.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಾಮೆಂಟ್ ಕೊಡಿ, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಮೈ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈಗ ನೋಡಿ, ನಾನು ವರ್ಕ್ ಬ್ಲೌಸ್ ಅಂತ ಹೇಳಿದ್ನಲ್ವಾ, ವರ್ಕ್ ಬ್ಲೌಸು ನೀಟಾಗಿ ಹಾಕ್ಕೊಂಡು, ನಾನು ಅದಕ್ಕೆ ನೆಕ್ ಕಟ್ ಮಾಡಿಲ್ಲ. ನೆಕ್ ಕಟ್ ಮಾಡಿದ್ರೆ ಮತ್ತೆ ಶೇಪ್ ನೀಟಾಗಿ ಕೂತ್ಕೊಳ್ಳಲ್ಲ ಅಂತ ಕ್ಲೀನಾಗಿ ಪೀಸು ನಾವು ಕಟ್ ಮಾಡಿರೋ ಪೀಸ್ ಅದ್ರ ಮೇಲೆ ಹಾಕ್ಕೊಂಡು ನೋಡಿ, ಹಾಕ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಪೀಸೇ ಬಿಡಬೇಕು ನಾವು. ಮಾರ್ಜಿನ್ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಬೇಕು. ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿ ಫ್ರಂಟು ಅಷ್ಟೇ ಕ್ಲೀನಾಗಿ ವರ್ಕ್ ಎಲ್ಲ ಹಾಕಿರ್ತಾರೆ ಅವ್ರು ಮಾರ್ಜಿನ್ ಮಾಡಿ ಮಾರ್ಕ್ ಹಾಕ್ಕೊಂಡು ಹಾಕಿರ್ತಾರೆ. ಅದು ಕರೆಕ್ಟಾಗಿ ಹಾಕ್ಕೊಂಡು ಫ್ರಂಟ್ ಪಾರ್ಟು ಮತ್ತು ಈಗ ಸ್ಲೀವ್ ಪಾರ್ಟ್ಸ್ ಅಷ್ಟೇ ನಾವು ಆ ಕಡೆ ಈ ಕಡೆ ಸ್ವಲ್ಪ ಪೀಸ್ ಹಾಕಬೇಕಾಗುತ್ತೆ. ಯಾಕೆಂದರೆ ವರ್ಕ್ ಹಾಕಿರೋದಲ್ವ. ಸೈಡಲ್ಲಿ ನಾವು ಸ್ಲೀವ್ ಜಾಯಿಂಟ್ ಮಾಡಬೇಕಾಗ್ತದೆ. ಅದು ಹಾಕ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿಬಿಟ್ಟು ಪ್ಲೀಸ್ ಫ್ರೆಂಡ್ಸ್, ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಯಾರಾದರೂ ಆಗಲಿ, ಒಬ್ಬರಾದರೂ ನೋಡಿರೋರಾದರೂ ಒಂದು ಮೆಸೇಜ್ ಹಾಕಿ. ಯಾರಿಗೆ ಯೂಸ್ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ನಿಮ್ಗೇನಾದರೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ಒಂದು ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಆಗ ಹೊಲ್ದಿರೋದು ಮತ್ತೆ ಒಂದು ಹಾಕ್ತೀನಿ ವಿಡಿಯೋ.